ಪ್ರಯತ್ನ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ಈ ಸಭೆಯಲ್ಲಿ ನಾವು ಮಾಡಿದ್ದೇವೆ. ಹಾಗೆ ಇವತ್ತು ಹಾಸನದಲ್ಲಿ, ಕೊಡಗುದಲ್ಲಿ ಸುಮಾರು 50 ಆನೆಗಳು ಒಂದೇ ಸಲ ಅರಣ್ಯ ಪ್ರದೇಶದಿಂದ ಇವತ್ತು ಹೊರಗಡೆ ಬರ್ತಾ ಇದೆ. ಅಂದ್ರೆ ಅರಣ್ಯದಲ್ಲೇ ಇಲ್ಲವು, ಕಾಫಿ ಎಸ್ಟೇಟ್ಗಳಲ್ಲೇ ಇದಾವೆ. ಹೀಗಾಗಿ ಅನೇಕ ಜನ ರೈತರು ಇವತ್ತು ದೂರುಗಳನ್ನು ಕೊಟ್ಟಿದ್ದಾರೆ. ಅವರ ಬೆಳೆ ನಷ್ಟ ಆಗ್ತಾ ಇದೆ. ಇವತ್ತು ಸಾರ್ವಜನಿಕರಿಗೆ ಅವರ ಜೀವಕ್ಕೂ ಭಯ ಇದೆ. ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ನಾನು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಿಕ್ಕೆ ಒಂದು 2000 ಹೆಕ್ಟೇರ್ ಪ್ರದೇಶದಲ್ಲಿ, ಆ ಭಾಗದಲ್ಲಿ ಇವತ್ತು ಮೀಸಲು ಅರಣ್ಯ ಕ್ಷೇತ್ರದಲ್ಲಿ ಒಂದು ಸಾಫ್ಟ್ ರಿಲೀಸ್ ಸೆಂಟರ್, ಆನೆಗಳನ್ನು ಹಿಮ್ಮೆಟ್ಟಿಸಿ ಇವತ್ತು ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ನಿರ್ಮಾಣ ಮಾಡ್ತೀವಿ. ಅದಕ್ಕೆ ಸುಮಾರು 100 ಕೋಟಿ ರೂಪಾಯಿ ಅವಶ್ಯಕತೆ ಇದೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ ಈ ವರ್ಷದ ಆಯವ್ಯಯದಲ್ಲಿ ಅದನ್ನು ಘೋಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಸುಮಾರು ವರ್ಷದಿಂದ ಏನು ಅರಣ್ಯವಾಸಿಗಳಿದ್ದಾರೆ, ಇವತ್ತು ಅನೇಕ ಮೀಸಲು ಅರಣ್ಯದಲ್ಲಿ, ಟೈಗರ್ ಸ್ಯಾಂಕ್ಚುರಿಯಲ್ಲಿ, ಅಭಯಾರಣ್ಯಗಳಲ್ಲಿ, ಇವತ್ತು ಏನು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಅನೇಕ ಇವತ್ತು ಪರಿಶಿಷ್ಟ ಪಂಗಡದವರು, ಬೇರೆ ಬೇರೆ ಸಮುದಾಯದವರು, ಅರಣ್ಯವಾಸಿಗಳು ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಅಲ್ಲಿ ವಾಸ ಮಾಡ್ತಕ್ಕಂಥವರಿಗೆ ಒನ್ ಟೈಮ್ ಏನು ನಮ್ಮ ಇವತ್ತು ಕುದುರೆಮುಖದವರಿಗೆ ವಿಶೇಷ ಪ್ಯಾಕೇಜ್ ಇದೆ ಅಲ್ಲಿ. ಅದಕ್ಕೆ ಹೊರತುಪಡಿಸಿ ಅರಣ್ಯದಲ್ಲಿ ವಾಸ ಮಾಡುವಂತವರಿಗೆ ಒಂದು ಪರಿವಾರಕ್ಕೆ ಗಂಡ ಹೆಂಡತಿ ಸೇರಿಸಿ 15 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಡುವಂತದ್ದಿದೆ. ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಮತ್ತೆ STP ಯಲ್ಲಿ ಯಾರು ಇವತ್ತು ನಮ್ಮಲ್ಲಿ ಪರಿಶಿಷ್ಟ ಪಂಗಡದವರು ಇದ್ದಾರೆ, ಅಂತವರಿಗೆ, ಟ್ರೈಬ್ಸ್ಗೆ ನಾವು STP ಅಡಿಯಲ್ಲಿ ಒಂದು 100 ಕೋಟಿ ರೂಪಾಯಿ ಈ ಸಲ ಅನುದಾನ ಒದಗಿಸಿ ಅವರೆಲ್ಲರಿಗೆ ಪುನರ್ವಸತಿ, ಪುನರ್ ನಿರ್ಮಾಣ ಒಂದು ಯೋಜನೆ ಅಡಿಯಲ್ಲಿ ಅವರಿಗೆ ಅವರ ಜೀವನ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುವಂತ ರೀತಿಯಲ್ಲಿ ಇವತ್ತು ನಾನು ಪ್ರಯತ್ನ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಈಗಾಗಲೇ ಚರ್ಚೆ ಆಗಿದೆ. ಮತ್ತು ಏನು ಹೊಸ ಸಮಿತಿಗಳು, ಏನೀಗ ಹೊಸದಾಗಿ ಕೇಂದ್ರ ಸರ್ಕಾರದಿಂದ ಒಂದು ಸುತ್ತೋಲೆ ಬಂದಿದೆ, ಏನ್ ನಾವೆಲ್ಲ ಈಗಾಗಲೇ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಘೋಷಣೆ ಮಾಡಿದೀವಿ. ಡೀಮ್ಡ್ ಫಾರೆಸ್ಟ್ ಅಲ್ಲಿ ಸಹಿತ ಇವತ್ತು ಶಾಲೆಗಳಿದಾವೆ, ಕಾಲೇಜ್ಗಳಿದಾವೆ, ಅಂಗನವಾಡಿಗಳಿದಾವೆ, ಹಳ್ಳಿಗಳು ಬಂದಿದ್ದಾವೆ. ಇದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ನೈಜವಾದಂತದ್ದು ಎಷ್ಟು ನಮ್ಮಲ್ಲಿ ಡೀಮ್ಡ್ ಫಾರೆಸ್ಟ್ ಪರಿಭಾವಿತ ಅರಣ್ಯ ಅಂತ ಹೇಳಿ ಘೋಷಣೆ ಮಾಡಬಹುದು ಅನ್ನುವಂಥದ್ದು ಈಗಾಗಲೇ ನಾವೇನು ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡೇಟ್ ಕೊಟ್ಟಿದ್ದೇವೆ, ಅದನ್ನು ಇನ್ನೊಂದ್ಸಲ ಪರಾಮರ್ಶಿಸಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಒಂದು ನಮ್ಮ ಕಂದಾಯ ಇಲಾಖೆ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ ಆ ಸಮಿತಿಗಳು, ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ, ಪ್ರಾದೇಶಿಕ ಮಟ್ಟದಲ್ಲಿ ಒಂದು ಸಮಿತಿ, ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ರಚನೆ ಒಂದು 2-3 ದಿವಸಗಳ ಒಳಗಾಗಿ ಮಾಡಿ ಇವತ್ತು ಆದಷ್ಟು ಶೀಘ್ರದಲ್ಲಿ ಪುನರ್ ಪರಿಶೀಲನೆ ಮಾಡಿ ಅದಕ್ಕೆ ಒಂದು ಶಾಶ್ವತ ಪರಿಹಾರ ಮಾಡುವಂತದ್ದಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒಂದು ಸೂಚನೆಯನ್ನು ನಾನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಈಗಾಗಲೇ ಕೊಟ್ಟಿದ್ದೇನೆ. ಇನ್ನು ಹಲವಾರು ವಿಷಯಗಳು ಇವತ್ತು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಮತ್ತೆ ಈ ವರ್ಷ ಅರಣ್ಯ ಇಲಾಖೆ ವತಿಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರಣ್ಯ ಕ್ಷೇತ್ರ ಹೆಚ್ಚಿಗೆ ಮಾಡಲಿಕ್ಕೆ, ಮತ್ತೆ ಹಸಿರು ಹೊದಿಕೆನೂ ಜಾಸ್ತಿ ಮಾಡಲಿಕ್ಕೆ, ಸಸ್ಯಗಳ ನೆಡುವಂಥದ್ದು, ಅದನ್ನು ಪಾಲನೆ ಪೋಷಣೆ ಮಾಡುವಂಥದ್ದು, ನಿರ್ವಹಣೆ ಮಾಡುವಂಥದ್ದು, ಅರಣ್ಯ ಸಂರಕ್ಷಣೆ ಮಾಡುವಂತ ಕೆಲಸ, ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಮಾಡುವಂತ ಕೆಲಸ ನಮ್ಮ ಇಲಾಖೆ ಮಾಡ್ತದೆ ಅಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ಕೆಂಪ ಫಂಡ್ ಇನ್ನೊಂದು 1400 ಕೋಟಿ ಇದೆ ಇವತ್ತು. ಅದನ್ನು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ಗೆ ಅವ್ರು ಕೊಡ್ತಾ ಇಲ್ಲ. ಇವತ್ತು ಅದ್ರ ಬಗ್ಗೆ ಇಲ್ಲಿ ಜನ ಸಾವಿಗೀಡಾಗ್ತಾ ಇದ್ದಾರೆ, ಅನುದಾನದ ಕೊರತೆ ಆಗ್ತಾ ಇದೆ. ಹೀಗಾಗಿ ಇದನ್ನು ನಮ್ಮ ಮನವಿಗೆ ಪರಿಶೀಲನೆ ಮಾಡಿ ಅದಕ್ಕೆ ಅನುದಾನ ಬಿಡುಗಡೆ ನಮ್ಮ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಂದ್ರಕ್ಕೆ ಒತ್ತಾಯ ಮಾಡ್ಲಿಕ್ಕೆ ನೀವು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ಸದನ ಯಾರು ಬಂದರೂ ಸ್ವಾಗತ ಮಾಡ್ತೀವಿ. ಈಗ ನಾವು ಈಗಾಗಲೇ ಒಡಂಬಡಿಕೆ ಮಾಡಿಕೊಂಡಂತದ್ದು ಇವತ್ತು ಕರ್ನಾಟಕ, ತೆಲಂಗಾಣ, ಆಂಧ್ರ, ಕೇರಳ, ಇಷ್ಟು ಜನ ಜಾರ್ಖಂಡ್ದವರು ಬಂದಿದ್ರು, ಇಷ್ಟು ಜನ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ. ಅಷ್ಟು ಜನರಿಗೆ ಆಹ್ವಾನ ಮಾಡ್ತಾರೆ. 1400 ಕೋಟಿನೂ ಕರ್ನಾಟಕ ಸಂಬಂಧಪಟ್ಟಿದ್ದು. ಹೌದು ಸರ್, ಅರಣ್ಯದಲ್ಲಿ ವಿದ್ಯುತ್ ಲೈನ್ಗಳು ಕೆಳಗಡೆ ಹೋಗ್ಬಿಟ್ಟು ಆನೆಗಳು ಮತ್ತೆ ರೀಸೆಂಟ್ ಆಗಿ
ಇದೆ ವಿದ್ಯುತ್ ಅವಘಡಗಳಾಗ್ತಾ ಇದೆ. So ಅದನ್ನ ಅದಕ್ಕೆ ನಾವು ಈಗಾಗಲೇ ಅದನ್ನು ಅಂಡರ್ಗ್ರೌಂಡ್ ಹಾಕ್ಬೇಕು ಅಂತ ಹೇಳಿ ವಿದ್ಯುತ್ ಇಲಾಖೆಯವರಿಗೂ ನಾವು ಮನವಿಯನ್ನು ಮಾಡಿದ್ದೇವೆ. ಅದ್ರ ಬಗ್ಗೆ ಆನೆಗಳಿಗೆ ಸಂರಕ್ಷಣೆ ಮಾಡುವಂತದಕ್ಕೆ ಯಾವ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಈ ಆಂಧ್ರದ ಅಂದ್ರೆ ಪವನ್ ಕಲ್ಯಾಣ್ ಅವರೆಲ್ಲ ಬಂದಿರಲ್ಲ, ಒಂದಷ್ಟು ಒಡಂಬಡಿಕೆಗಳು ಸಿಗಿದೆ, ಅದೆಲ್ಲ ಕ್ಲಿಯರ್ ಆಗಿದೆ ಅಥವಾ ಅದ್ಯಾವುದೋ ಇದೆಯಾ? ನಡೀತಾ ಇದೆ ಪರಸ್ಪರ. ನಾವು ಏನು ಹೊಸದಾಗಿ ಏನ್ ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಅದ್ರ ವಿಚಾರ ವಿನಿಮಯ ಮಾಡ್ತಾ ಇದ್ದೇವೆ. ಅವ್ರ ಜೊತೆಯಲ್ಲಿ ಉತ್ತಮವಾದಂತಹ ರೂಢಿಗಳೇನಿದ್ದಾವೆ ಹಂಚ್ಕೊಳ್ತಾ ಇದ್ದೇವೆ. ಅವರಿಗೆ ಆನೆ ಸಮಸ್ಯೆ ಇತ್ತು, ಅವ್ರಿಗೆ ಯಾರು ಕಾವಾಡಿಗರಿಗೆ ಮತ್ತು ಮಾವುತ್ಗಳಿಗೆ ಈ ಆನೆ ಹಿಮ್ಮೆಟ್ಟಿಸುವಂತದಕ್ಕೆ ಏನು ಈ ನಮ್ಮಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಇದೆ, ತರಬೇತಿ ಕೊಡುವಂತದಕ್ಕೆ ನಮ್ಮ ಇಲಾಖೆಯವರು ಅವರಿಗೆ ಸಹಕಾರ ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಅವರ ಒಂದು ಭರವಸೆ ಕೊಟ್ಟಿಲ್ಲ ಕೇರಳದ ವೈನಾಡು ಸ್ಟೇಟಸ್ ಏನಿದೆ ಸರ್? ಕೋರ್ಟ್ ಅಲ್ಲಿ ಇದೆಯಾ ಅಥವಾ ನೀವು ಡಿಸಿಷನ್ ತಗೋಬೋದಾ? ಏನ್ ಸರ್ ಅದು ಆಕ್ಚುಲಿ ಅದು ವೈನಾಡು ಅದಕ್ಕೆ ಸಂಬಂಧ ಕೋರ್ಟ್ ಅಲ್ಲೇ ಇದೆಯಾ ಅಥವಾ? ಈಗಾಗಲೇ ರಾತ್ರಿ 9 ಗಂಟೆಗೆ ಸಂಚಾರಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ತುರ್ತಾಗಿ ಏನಾದ್ರೂ ಇವತ್ತು ಆರೋಗ್ಯದ ಸಮಸ್ಯೆ ಇದ್ರೆ 24 ತಾಸು ಇವತ್ತು ಸಂಚಾರ ಮಾಡ್ಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ರಾತ್ರಿ 9 ಗಂಟೆ ನಂತರನು 2 ಬಸ್ಗಳು ಅಲ್ಲಿಂದ ಹೋಗ್ಲಿಕ್ಕೆ ಅವಕಾಶ ಇದೆ. ಮತ್ತಿನ್ನೂ ಅವ್ರಿಗೆ ಏನಾದ್ರೂ ಇದ್ರೆ ನಾನು ಚರ್ಚೆ ಮಾಡ್ತೇನೆ. ಅಲ್ಲ ಸರ್, ಕೋರ್ಟ್ ಅಲ್ಲಿ ಏನು ಡಿಸ್ಪ್ಯೂಟ್ ಇಲ್ಲ ಇಲ್ಲ. ಸರ್, ಈಗ ರಾಜ್ಯದ ಜನರಲ್ಲಿ ಒಂದು ಆತಂಕ ಮನೆ ಮಾಡ್ತಾ ಇದೆ ಸರ್. ನದಿಗಳು ಏನು ರಾಜ್ಯದ 12 ನದಿಗಳು ಮಲಿನ ಆಗಿದಾವೆ, ಈ ಒಳಚರಂಡಿ ನೀರು ಹೋಗ್ತಾ ಇರುವಂತ ವಿಚಾರಕ್ಕೆ ಏನು ತಡೆಗಟ್ಟಲಿಕ್ಕೆ ಏನ್ ಕ್ರಮ ಆಗಿದೆ? ನೋಡಿ, ನಾವೊಂದು ತಜ್ಞರ ಸಮಿತಿ ಮಾಡಿದ್ದೇವೆ. ತಜ್ಞರ ಸಮಿತಿ ವರದಿಯನ್ನು ಕೊಟ್ಟಿದೆ. ಇವತ್ತು ಕಾವೇರಿ ನದಿ ಕೆಳಗಡೆ ಬರುವಂತ ಏನು ಇವತ್ತು ಇದಾವೆ ಅದ್ರ ಬಗ್ಗೆ ಎಲ್ಲ ತಪಾಸಣೆ ಮಾಡಿ ಅವ್ರು ಎಲ್ಲೆಲ್ಲಿ ಕಲುಷಿತ ಆಗಿದಾವೆ, ಯಾಕೆ ಕಲುಷಿತ ಆಗಿದಾವೆ ಅನ್ನುವಂತ ಒಂದು ರಿಪೋರ್ಟ್ ಅನ್ನು ನಮ್ಗೆ ಕೊಟ್ಟಿದ್ದಾರೆ. ಅನೇಕ ಕಡೆ ಏನು ಮೈಸೂರು ಇರ್ಬೋದು, ಇತರ ಏನೇನು ಅನೇಕ ಜಿಲ್ಲೆಗಳು, ಸ್ಥಳೀಯ ಸಂಸ್ಥೆಗಳಿದಾವೆ, ಇದೆಲ್ಲ ಜನವಸತಿ ಪ್ರದೇಶಗಳು ಬೆಳೆಸ್ಕೊಂಡ್ ಬಿಟ್ಟಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಎಲ್ಲಾ ಕಡೆ ನಗರೀಕರಣ ಆಗಿದೆ. ನಗರೀಕರಣ ಆದ್ಮೇಲೆ ಇವತ್ತು ಆ ಒಂದು ಗ್ರಾಮದ ಪಟ್ಟಣದ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಜನಸಂಖ್ಯೆಗೆ ಅನುಗುಣವಾಗಿ ಏನು ಮಲತ್ಯಾಜ್ಯ ಇರಬಹುದು, ಘನತ್ಯಾಜ್ಯ ಇರಬಹುದು, ಅಥವಾ ಇವತ್ತು ತ್ಯಾಜ್ಯ ನೀರೇನ್ ಬರ್ತದೆ ಸಂಸ್ಕರಣೆ ಮಾಡದೆ ನದಿಗೆ ಬಿಡುವಂತದ್ದು ಇವತ್ತು ರೂಢಿಯಾಗಿದೆ. ಇದನ್ನು ಇವತ್ತೇನು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು, ಇವತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕಾಲ ಕಾಲಕ್ಕೆ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅನೇಕ ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿಗಳ ಮೇಲೆ ಮೊಕದ್ದಮೆ ಹಾಕಿದ್ದಾರೆ. ಮತ್ತೆ ಅದರಲ್ಲಿ ಅರ್ಧ ಮಾತ್ರ, ಸರಾಸರಿ ನಾನು ವರದಿ ನೋಡಿದ್ದೇನೆ, ಅರ್ಧ ಮಾತ್ರ ಇವತ್ತು ತ್ಯಾಜ್ಯ ನೀರು ಸಂಸ್ಕರಣೆ ಆಗ್ತಾ ಇದೆ, ಅರ್ಧ ಹಾಗೆ ನದಿಗಳಿಗೆ ಬಿಡ್ತಾ ಇದ್ದಾರೆ. ಈ ನದಿಗಳಿಗೆ ಬಿಟ್ಟ ಮೇಲೆ ಕಲುಷಿತ ಆಗಿ ಆಗ್ತದೆ. ಅದಕ್ಕೆ ಎಷ್ಟು ಅವಶ್ಯಕತೆ ಇರುವಂತ ಅನುದಾನ ಸರ್ಕಾರ ಬಿಡುಗಡೆ ಮಾಡಿದೆ ಅನ್ನುವಂತ ವರದಿಯನ್ನು ಅವರು ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯವರು ಅದನ್ನು ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೆ ಆದಷ್ಟು ಶೀಘ್ರದಲ್ಲಿ ಏನು ತ್ಯಾಜ್ಯ ನೀರಿದೆ, ಸಂಪೂರ್ಣ ತ್ಯಾಜ್ಯ ನೀರು ಸಂಸ್ಕರಣೆ ಮಾಡಿ ಬಿಡುಗಡೆ ಮಾಡುವಂತದ್ದಕ್ಕೆ ಕ್ರಮ ವಹಿಸಲಿಕ್ಕೆ ನಮ್ಮ ಇಲಾಖೆಯವರು ಅದಕ್ಕೆ ಸೂಕ್ತವಾದಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಸಂಪೂರ್ಣ ಬೆಂಬಲವನ್ನು ನಾವು ಕೊಡ್ತಾ ಇದ್ದೇವೆ. ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಸಿಬಿಐ ತನಿಖೆ ಕೊಡಬೇಕು. ರಿಪೋರ್ಟ್ ಬಂದ್ರು ಕೂಡ ಇದುವರೆಗೆ ನಮ್ಮ ಮಾಹಿತಿ ಕೊಡಿಲ್ಲ. ತನಿಖೆ ಮಾಡಬೇಕಾದ ದಾರಿ ಸರಿಯಾಗಿ ಹೋಗ್ತಾ ಇಲ್ಲ. ಪೊಲೀಸರು ನಮ್ಮನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಮತ್ತು ಯಾರನ್ನ ಮಾಡಬೇಕು